ಎಲ್ರಿಗೂ ನಮಸ್ತೆ. ನಾನು ಸೂಪರಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನಾವು ನಮ್ಮ ಮನೆ ದೇವರಾದ ಹೊಳೆಹಟ್ಟಿ ಶ್ರೀ ರಂಗನಾಥ ಸ್ವಾಮಿಯ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಮಹಾದ್ವಾರ ಪ್ರವೇಶ ಹಾಗೆ ಕಳಸಾರೋಹಣ ಇತ್ತು. 3 ದಿನಗಳ ಕಾಲ ನಡೆಯಿತು. ಸೊ ನಾವು ಬಂದಿದ್ವಿ, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಅಲಂಕಾರ ಕೂಡ ಈ ಥರ ಮಾಡಿದರು ದೇವರಿಗೆ. ಇದು ಬಂಗಾರದ ಮೂರ್ತಿ, ತುಂಬ ಚೆನ್ನಾಗಾಗಿತ್ತು ಮಾತ್ರ ಪೂಜೆ. ಇದು ಸ್ಯಾಟರ್ಡೇ ಇದು ವ್ಲಾಗ್ ಆಗಿರುತ್ತೆ. ನಾನು ಸಂಡೇ ವ್ಲಾಗು ನಾನು ಮತ್ತೆ ವ್ಲಾಗಲ್ಲಿ ಹಾಕ್ತೀನಿ. ಅದಾದಮೇಲೆ ನೈಟು ಅಲ್ಲೇ ಕಾಡ್ವೀರಪ್ಪ ಅನ್ನೋ ಒಂದು ದೇವಸ್ಥಾನದಲ್ಲಿ ಅದು ಕಳಸಾರೋಹಣಕ್ಕೆ ಬೇಕಾದಂಥ ಗಂಗೆ ಪೂಜೆಯ ಇದಿದ್ದರಿಂದ ಕಳಸ ಮತ್ತು ಇದನ್ನು ನಾನು ಮತ್ತು ನನ್ನ ಅತ್ತಿಗೆ ತೊಗೊಂಡೋಗಿದ್ವಿ. ನನ್ನ ಅತ್ತಿಗೆಯ ಅಮ್ಮನ ಮನೆ ಅಂದರೆ ನನ್ನ ಅತ್ತಿಗೆ ತವ್ರ ಮನೆ ಹೊಳೆಹಟ್ಟಿ ಆಗಿರೋದ್ರಿಂದನೇ ನಾವು ಅಲ್ಲೇ ಸ್ಟೇ ಆಗಿದ್ವಿ. ಒಂದಿನ ಸ್ಟೇ ಆಗಿದ್ವಿ. ಸೊ 12:30 ಏನೋ ಆಗಿತ್ತು ಮುಗಿಯೋಷ್ಟರಲ್ಲಿ. ಇಲ್ಲಿ ಗಂಗೆ ಪೂಜೆ ಎಲ್ಲ ನೀರೆಲ್ಲ ತೊಗೊಂಬಂದ್ಬಿಟ್ಟು ಅಲ್ಲಿ ಇಟ್ಬಿಟ್ಟು ಹೋಗೋದಾಗಿತ್ತು. ಅಲ್ಲೇ ಮಹಿಳೆಯರಿಗೆ ಪ್ರವೇಶ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಪಾರ್ವತಮ್ಮ ದೇವಸ್ಥಾನ ಅಂತ ಇದೆ, ಅಲ್ಲಿ ಆ ಥರ ಇದೆ. ಸೊ ಆ ದೇವ್ರು ಬಂತು ಅಂತ ಹೇಳ್ತಿದ್ದಂಗೆ ಹೆಂಗಸರುಗಳೆಲ್ಲ ತುಂಬ ಭಯ ಪಟ್ಕೊಳ್ತಾರೆ. ನಮಗೆ ಗೊತ್ತಿಲ್ಲ ಫಸ್ಟು ಟೈಮು. ಸೊ ನಮಗೊಂಥರ ಗಾಬರಿ ಆದಂಗೆ ಆಯಿತು. ಎಲ್ಲ ಮಂದಿ ತೋಟದಲ್ಲಿ ಕೂತ್ಕೊಂಡಿದ್ರು. ಅದಾದಮೇಲೆ ಮತ್ತೆ ಹೋಮ ಸ್ಟಾರ್ಟ್ ಆಯಿತು. ಹೋಮ ಹವನಕ್ಕೆಲ್ಲ ಒಬ್ಬರು ಸ್ವಾಮೀಜಿ ಬರಿದ್ರು, ಅವರು ಹೋಮ ಎಲ್ಲ ಮಾಡ್ತಾಯಿದ್ರು. ಅದಾದಮೇಲೆ ನಾವು ಮುಗಿಸ್ಕೊಂಡು ಮನೆಗೆ ಹೊರಟ್ವಿ. ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ. ನಾನು ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ.